ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ. ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ಈ ಒಂದು ಅಧ್ಯಾಯವನ್ನು ವಿಶ್ಲೇಷಣೆಯನ್ನು ನೋಡೋಣ. ದುಡಿಮೆ ಮತ್ತು ಆರ್ಥಿಕ ಜೀವನ, ಸಮಾಜಶಾಸ್ತ್ರ ವಿಭಾಗದ 9ನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ. ವ್ಯಕ್ತಿಯ ಪರಿಶ್ರಮದಿಂದ ಆರ್ಥಿಕ ಪ್ರತಿಫಲ ಸಿಗುವುದನ್ನು ದುಡಿಮೆ ಎನ್ನುವರು. ನೋಡಿ, ಮೊದಲನೇದಾಗಿ ದುಡಿಮೆ ಎಂದರೇನು? ದುಡಿಮೆ ಅಂದರೆ ವ್ಯಕ್ತಿಯ ಪರಿಶ್ರಮದಿಂದ ಆರ್ಥಿಕ ಪ್ರತಿಫಲ ಸಿಗುವುದನ್ನು ದುಡಿಮೆ ಎನ್ನುವರು. ಅಂದರೆ ಹಣದ ಪ್ರತಿಫಲಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ದುಡಿಮೆ ಅಂತ ಕರೀತೇವೆ. ಇಲ್ಲಿ ವ್ಯಕ್ತಿಯ ಪರಿಶ್ರಮದಿಂದ ಆರ್ಥಿಕ ಪ್ರತಿಫಲ ಸಿಗುವಂತಿರಬೇಕು, ಸೊ ಅದನ್ನು ದುಡಿಮೆ ಅಂತ ಕರೀತಾರೆ. ಜೀವನ ನಿಭಾಯಿಸಲು ದುಡಿಮೆ ಅಗತ್ಯ. ನಾವು ಜೀವನವನ್ನು ನಿಭಾಯಿಸಬೇಕು, ನಮ್ಮ ಜೀವನಕ್ಕೆ ಖರ್ಚು ವೆಚ್ಚ ಬೇಕಲ್ವಾ? ಸೊ ನಾವು ದುಡಿಮೆಯನ್ನು ಮಾಡಿದರೆ ನಮ್ಗೇನು ಬರುತ್ತೆ? ಹಣ ಬರುತ್ತೆ, ಆರ್ಥಿಕ ಪ್ರಗತಿ ಆಗ್ತೇವೆ. ಸೊ ಅವಾಗ ನಾವೇನು ಮಾಡ್ಬೋದು? ನಮ್ಮ ಜೀವನವನ್ನು ನಾವು ನಿಭಾಯಿಸಬಹುದು. ದುಡಿಮೆಯ ರೂಪ ಸ್ವರೂಪಗಳು ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ಬೇರೆಯಾಗಿರುತ್ತವೆ. ನೋಡಿ, ದುಡಿಮೆ ಅನ್ನೋದೇನು ಅಂದರೆ ಈ ದುಡಿಮೆಯ ರೂಪ ಏನಿದೆ ಅಲ್ವಾ, ಈ ದುಡಿಮೆಯ ರೂಪ ಮತ್ತು ಸ್ವರೂಪಗಳು ಸಮಾಜದಿಂದ ಸಮಾಜಕ್ಕೆ ಬೇರೆಯಾಗಿರ್ತವು, ಹಾಗೆ ಕಾಲದಿಂದ ಕಾಲಕ್ಕೆ ಬೇರೆಯಾಗಿರ್ತವು, ಹಾಗೆ ಸ್ಥಳದಿಂದ ಸ್ಥಳಕ್ಕೂ ಕೂಡ ಇವು ಏನಾಗಿರ್ತವೆ ಅಂದ್ರೆ ಬೇರೆಯಾಗಿರ್ತವು. ಈ ದುಡಿಮೆ ಅನ್ನೋದಿದೆ ಅಲ್ವಾ, ಈ ದುಡಿಮೆ ಅನ್ನೋದು ಈ ದುಡಿಮೆಯ ರೂಪ ಸ್ವರೂಪಗಳೇನಿದಲ್ವಾ, ಈ ಸ್ವರೂಪಗಳು ಸಮಾಜದಿಂದ ಸಮಾಜಕ್ಕೆ ಬೇರೆಯಾಗಿರ್ತವು, ಹಾಗೆ ಕಾಲದಿಂದ ಕಾಲಕ್ಕೆ ಬೇರೆಯಾಗಿರ್ತವು, ಹಾಗೆ ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿರ್ತವು. ಶ್ರಮ ವಿಭಜನೆ ಮತ್ತು ವರ್ಗಗಳು. ಶ್ರಮ ವಿಭಜನೆ ಅಂದರೆ ನೋಡಿ, ಫಸ್ಟ್ ಶ್ರಮ ವಿಭಜನೆ ಅಂದರೆ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಮತ್ತು ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು. ನೋಡಿ, ಶ್ರಮ ವಿಭಜನೆ ಅಂದರೆ ಒಂದು ಕೆಲಸವನ್ನ ಜನರು ಏನ್ ಮಾಡ್ತಾರೆ, ತಮ್ಮಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ, ಅವರ ಆಸಕ್ತಿ, ಅವರ ಅಭಿರುಚಿ, ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯ, ವಯಸ್ಸು, ಹಾಗೆ ಅವರ ವಿಶೇಷ ಪರಿಣಿತಿ, ಅವರಲ್ಲಿರ್ತಕ್ಕಂಥ ಕೌಶಲ್ಯ, ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡ್ತಾರಲ್ವಾ. ಸೊ ಹಂಚಿಕೊಂಡು ಕೆಲಸ ಮಾಡೋದನ್ನೇ ಏನಂತ ಕರೀತಾರೆ? ಶ್ರಮ ವಿಭಜನೆ ಅಂತ ಕರೀತಾರೆ. ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ, ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನೇ ಶ್ರಮ ವಿಭಜನೆ ಅಂತ ಕರೀತಾರೆ. ಇದು ಶ್ರಮ ವಿಭಜನೆಯ ಅರ್ಥ. ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಗೆ ಕಾರಣವಾಗುವುದು. ಶ್ರಮ ವಿಭಜನೆ ಯಾವುದಕ್ಕೆ ಕಾರಣ ಆಗುತ್ತಂದ್ರೆ ವಿಶೇಷ ಪರಿಣಿತಿ. ನಾವು ಒಂದು ಕೆಲಸವನ್ನು ಹಂಚಿಕೊಂಡು ಮಾಡ್ತಾ ಇದ್ದಾಗ ಆಗ ಅವನಿಗೆ ಹಂಚಿಕೆ ಆಗಿರ್ತಕ್ಕಂಥ ಕೆಲಸದಲ್ಲಿ ಅವನು ವಿಶೇಷ ಪರಿಣಿತಿ ಅಂದ್ರೆ ಎಕ್ಸ್ಪರ್ಟ್ ಆಗಿಬಿಡ್ತಾನೆ ಅವನು. ಹೀಗಾಗಿ ಶ್ರಮ ವಿಭಜನೆಯು ಯಾವುದಕ್ಕೆ ಕಾರಣ ಆಗುತ್ತೆ ಅಂದ್ರೆ ವಿಶೇಷ ಪರಿಣಿತಿಗೆ ಕಾರಣವಾಗುತ್ತೆ. ಹಾಗಾದ್ರೆ ವಿಶೇಷ ಪರಿಣಿತಿ ಅಂದ್ರೆ ಏನು? ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ, ಕೌಶಲ್ಯ ಪಡೆಯುವುದನ್ನೇ ವಿಶೇಷ ಪರಿಣಿತಿ ಎನ್ನುವರು. ನೋಡಿ, ವಿಶೇಷ ಪರಿಣಿತಿ ಅಂತಂದ್ರೆ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ, ಕೌಶಲ್ಯ ಪಡೆಯುವುದನ್ನೇ ವಿಶೇಷ ಪರಿಣಿತಿ ಅಂತ ಕರೀತಾರೆ. ವಿಶೇಷ ಪರಿಣಿತಿ ಅಂದ್ರೆ ಅವ್ರಿಗೆ ಹಂಚಿಕೆ ಆಗಿರ್ತಕ್ಕಂಥ ಕೆಲಸದಲ್ಲಿ ಅವ್ರು ಏನಾಗ್ತಾರೆ? ಪರಿಣಿತಿಯನ್ನು ಹೊಂದ್ತಾರೆ, ಒಳ್ಳೆ ತರಬೇತಿ ಪಡಿತಾರೆ, ಒಳ್ಳೆ ಕೌಶಲ್ಯ ಅಂದ್ರೆ ಒಳ್ಳೆ ಸ್ಕಿಲ್ ಅನ್ನ ಬೆಳೆಸ್ಕೊಳ್ತಾರೆ. ಹೀಗಾಗಿ ಅವ್ರು ಏನಾಗ್ಬಿಡ್ತಾರ? ವಿಶೇಷ ಪರಿಣಿತಿ ಅಂದ್ರೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಯಾವುದಲ್ಲಿ ತಮಗೆ ಯಾವ ಒಂದು ಕ್ಷೇತ್ರವನ್ನು ಹಂಚಿಕೊಟ್ಟಿರ್ತಾರಲ್ಲ ಆ ಕ್ಷೇತ್ರದಲ್ಲಿ ಅವರು ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಇದನ್ನ ವಿಶೇಷ ಪರಿಣಿತಿ ಅಂತ ಕರೀತಾರೆ. ಅದಕ್ಕೊಂದು ಡೆಫಿನೇಷನ್ ಕೊಡೋದಾದ್ರೆ, ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ, ಕೌಶಲ್ಯ ಪಡೆಯುವುದನ್ನೇ ವಿಶೇಷ ಪರಿಣಿತಿ ಎನ್ನುವರು.
ಶ್ರಮ ವಿಭಜನೆಯು ಆರ್ಥಿಕ ಲಾಭ ಪಡೆಯಲು ಸಹಾಯಕ. ಈ ಶ್ರಮ ವಿಭಜನೆಯಿಂದ ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗುತ್ತೆ, ಹೀಗಾಗಿ ಅದರಿಂದ ಆರ್ಥಿಕ ಲಾಭವಾಗುತ್ತೆ. ಆರ್ಥಿಕ ಹಿತಾಸಕ್ತಿ ಶ್ರಮ ವಿಭಜನೆಯಿಂದ ವರ್ಗ ವ್ಯವಸ್ಥೆಯು ಸೃಷ್ಟಿಯಾಯಿತು. ನೋಡಿ, ಈ ಸಮಾಜದಲ್ಲಿ ವರ್ಗ ವ್ಯವಸ್ಥೆ ಹೇಗೆ ಸೃಷ್ಟಿಯಾಯಿತು ಅಂದ್ರೆ ಆರ್ಥಿಕ ಹಿತಾಸಕ್ತಿ ಮತ್ತು ಶ್ರಮ ವಿಭಜನೆಯಿಂದಾಗಿ ವರ್ಗ ವ್ಯವಸ್ಥೆ ಸೃಷ್ಟಿಯಾಯಿತು. ಅದೇ ನಾವು ಆಧುನಿಕ ಕಾಲದಲ್ಲಿ ಕೈಗಾರೀಕರಣದಿಂದ ಏನಾಗಿದೆ ಅಂದ್ರೆ ವರ್ಗ ವ್ಯವಸ್ಥೆ ಇವತ್ತ ಸೃಷ್ಟಿಯಾಗಿದೆ. ಆಧುನಿಕ ಕಾಲದಲ್ಲಿ ಕೈಗಾರೀಕರಣದಿಂದಾಗಿ ಏನಾಗಿದೆ ಅಂದ್ರೆ ವರ್ಗ ವ್ಯವಸ್ಥೆ ಸೃಷ್ಟಿಯಾಗಿದೆ. ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ. ನೋಡಿ, ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆಯನ್ನು ನೋಡೋಣ. ಮೊದಲಿಗೆ ಕೂಲಿ ಸಹಿತ ದುಡಿಮೆ ಅಂದ್ರೆ ಏನು? ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವ ದುಡಿಮೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು. ನೋಡಿ, ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವ ದುಡಿಮೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು. ಇಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದನ್ನ ಉತ್ತರವನ್ನ ಬರೀಬಹುದು. ಅಂದ್ರೆ ಆರ್ಥಿಕ ಪ್ರತಿಫಲಕ್ಕಾಗಿ, ಹಣದ ಪ್ರತಿಫಲಕ್ಕಾಗಿ ಮಾಡುವ ದುಡಿಮೆಯನ್ನ, ಅಥವಾ ವಸ್ತು ರೂಪದ ಪ್ರತಿಫಲಕ್ಕಾಗಿ ಮಾಡುವ ದುಡಿಮೆ, ಹೀಗೆ ಬೇರೆ ಬೇರೆ ಅರ್ಥದಲ್ಲಿ ಕೂಡ ನಾವು ವಾಕ್ಯಗಳಲ್ಲಿ ಕೂಡ ಬರೀಬಹುದು. ಒಟ್ಟಾರೆ ಕೂಲಿ ಸಹಿತ ಅಂದ್ರೆ ಇಲ್ಲಿ ಹಣದ ಪ್ರತಿಫಲ ಇರುತ್ತೆ ಅಥವಾ ವಸ್ತು ರೂಪದ ಒಂದು ಪ್ರತಿಫಲ ಇರುತ್ತೆ. ಸೊ ಅಂತ ಒಂದು ದುಡಿಮೆಯನ್ನು ಏನಂತ ಕರೀತಾರೆ? ಕೂಲಿ ಸಹಿತ ದುಡಿಮೆ ಅಂತ ಕರೀತಾರೆ. ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವ ದುಡಿಮೆಯನ್ನು ಕೂಲಿ ಸಹಿತ ದುಡಿಮೆ ಎನ್ನುವರು. ಉದಾಹರಣೆಗೆ, ಹೊಲದಲ್ಲಿ ಉಳುವುದು ಅಂದರೆ ಉಳುಮೆ ಮಾಡುವುದು, ಕಾರ್ಖಾನೆಯಲ್ಲಿ ದುಡಿಯುವುದು, ಕಾರ್ಖಾನೆಯಲ್ಲಿ ಕೆಲಸ ಮಾಡುವುದು, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನಗಳ ರಿಪೇರಿ ಮಾಡುವುದು ಇತ್ಯಾದಿ ಕೆಲಸಗಳು ಈ ಒಂದು ಕೂಲಿ ಸಹಿತ ದುಡಿಮೆಯಲ್ಲಿ ಬರ್ತಾವು. ನೋಡಿ, ಕೂಲಿ ಸಹಿತ ದುಡಿಮೆ ಅಂತಂದ್ರೆ ಇಲ್ಲಿ ಹಣ ಅಥವಾ ವಸ್ತು ರೂಪದ ಒಂದು ಪ್ರತಿಫಲ ಇರಬೇಕು. ಇಲ್ಲಿ ನಾವು ಹೊಲದಲ್ಲಿ ಉಳುಮೆ ಮಾಡುವುದು, ಕಾರ್ಖಾನೆಯಲ್ಲಿ ದುಡಿಯುವುದು, ಶಾಲೆಯಲ್ಲಿ ಉಪನ್ಯಾಸ ಮಾಡುವುದು, ಸೊ ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ ಮಾಡುವುದು, ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಹಣದ ರೂಪದ ಅದು ಇಲ್ಲಿ ಆರ್ಥಿಕ ಒಂದು ಪ್ರತಿಫಲ ಇರುತ್ತೆ. ಸೊ ಹೀಗಾಗಿ ಇದನ್ನು ನಾವು ಕೂಲಿ ಸಹಿತ ದುಡಿಮೆ ಅಂತ ಕರೀತೇವೆ. ನೆಕ್ಸ್ಟ್ ನೋಡಿ, ಕೂಲಿ ರಹಿತ ದುಡಿಮೆ. ನೆಕ್ಸ್ಟ್ ಕೂಲಿ ರಹಿತ ದುಡಿಮೆಯನ್ನ ನೋಡೋಣ. ಕೂಲಿ ರಹಿತ ದುಡಿಮೆ ಆರ್ಥಿಕ ಪ್ರತಿಫಲವಿಲ್ಲದೆ ಮಾಡುವ ದುಡಿಮೆಯನ್ನು ಕೂಲಿ ರಹಿತ ದುಡಿಮೆ ಎನ್ನುವರು. ನೋಡಿ, ಆರ್ಥಿಕ ಪ್ರತಿಫಲವಿಲ್ಲದೆ ಮಾಡುವ ದುಡಿಮೆಯನ್ನು ಕೂಲಿ ರಹಿತ ದುಡಿಮೆ ಎನ್ನುವರು. ಉದಾಹರಣೆ ನೋಡೋದಾದರೆ, ಕಲಾಕಾರನು ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು. ಒಬ್ಬ ಚಿತ್ರಕಾರ ತನ್ನ ಆತ್ಮ ಸಂತೋಷಕ್ಕಾಗಿ, ತನ್ನ ಮನಸ್ಸಿನ ಒಂದು ಸಂತೋಷಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ ಚಿತ್ರವನ್ನು ಬಿಡಿಸ್ತಾ ಇದ್ರೆ ಅದನ್ನೇನಂತ ಕರೀತಾರೆ? ಸೊ ಅದು ಕೂಲಿ ರಹಿತ ದುಡಿಮೆ ಆಗಿರುತ್ತೆ. ಕೆಲಸ ಮಾಡ್ತಾ ಇದ್ದಾನೆ, ಬಟ್ ಅಲ್ಲಿ ಏನ್ ಬರ್ತಾ ಇಲ್ಲ, ಯಾವುದೇ ಹಣ ಬರ್ತಾ ಇಲ್ಲ, ಯಾವುದೇ ಆರ್ಥಿಕ ಪ್ರತಿಫಲ ಇಲ್ಲ. ಸೊ ಹೀಗಾಗಿ ಅವನು ಚಿತ್ರ ಬಿಡಿಸೋದು ಯಾಕೆ ಬಿಡಿಸ್ತಾ ಇದ್ದಾನೆ ಅಂದ್ರೆ ತನ್ನ ಆತ್ಮ ಸಂತೋಷಕ್ಕಾಗಿ ಬಿಡಿಸ್ತಾ ಇದ್ದಾನೆ. ಸೊ ಇಂಥ ಕೆಲಸಗಳನ್ನ ಕೂಲಿ ರಹಿತ ದುಡಿಮೆ ಅಂತ ಕರೀತಾರೆ. ಹಾಗೆ ತಾಯಿ ತನ್ನ ಮಕ್ಕಳಿಗಾಗಿ ಮಾಡುವ ಸೇವೆ, ತಾಯಿ ಮಕ್ಕಳಿಗಾಗಿ ಮಾಡುವ ಸೇವೆ ಇದೆ ಅಲ್ವಾ? ಪ್ರತಿದಿನ ಅವರಿಗೆ ಆಹಾರ ತಯಾರು ಮಾಡೋದು, ಅವ್ರ ಬಟ್ಟೆಯನ್ನ ತೊಳೆಯೋದು, ಅವರಿಗೆ ಪ್ರತಿದಿನ ಪಾತ್ರೆಗಳನ್ನು ತೊಳೆಯುವುದು, ಹಾಗೆ ಮನೆಯನ್ನ ಸ್ವಚ್ಛವಾಗಿಡುವುದು. ಸೊ ತಾಯಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಸೊ ಅಲ್ಲಿಯೂ ಕೂಡ ಏನಿರುವುದಿಲ್ಲ ಅಂದ್ರೆ ಯಾವುದೇ ಹಣದ ಪ್ರತಿಫಲ ಇರೋದಿಲ್ಲ. ಸೊ ಇಂಥ ಕೆಲಸಗಳನ್ನು ಕೂಡ ಏನಂತ ಕರೀತಾರೆ? ಕೂಲಿ ರಹಿತ ದುಡಿಮೆ ಅಂತ ಕರೀತಾರೆ. ಇಂಥ ದುಡಿಮೆಯನ್ನು ಏನಂತ ಕರೀತಾರೆ? ಕೂಲಿ ರಹಿತ ದುಡಿಮೆ ಅಂತ ಕರೀತಾರೆ. ನೋಡಿ, ಹಣದ ಪ್ರತಿಫಲ ಇದ್ರೆ ಅದು ಕೂಲಿ ಸಹಿತ ದುಡಿಮೆ, ಹಣದ ಪ್ರತಿಫಲ ಇಲ್ಲ ಅಂದ್ರೆ ಅದು ಕೂಲಿ ರಹಿತ ದುಡಿಮೆ. ಇಲ್ಲಿ ಹಣದ ಸಹಿತ ದುಡಿಮೆಗೆ ಇವೆಲ್ಲವೂ ಉದಾಹರಣೆಗಳು. ಕೂಲಿ ರಹಿತ ದುಡಿಮೆ ಅಂದ್ರೆ ಕೂಲಿ ಸಹಿತ ದುಡಿಮೆಗೆ ಇವೆಲ್ಲವೂ ಉದಾಹರಣೆಗಳಾದರೆ ಕೂಲಿ ರಹಿತ ದುಡಿಮೆಗೆ ಇವೆಲ್ಲ ಉದಾಹರಣೆಗಳು. ದುಡಿಮೆಯಲ್ಲಿ ಭೇದ ಭಾವ. ಈ ದುಡಿಮೆಯಲ್ಲಿರ್ತಕ್ಕಂಥ ಭೇದ ಭಾವವನ್ನು ನೋಡೋಣ. ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನುವರು. ನೋಡಿ, ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ, ಈ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿ ಏನ್ ಮಾಡ್ತಾರ? ಅಸಮಾನತೆ ಮಾಡ್ತಾರ, ವ್ಯತ್ಯಾಸ ಮಾಡ್ತಾರೆ. ದುಡಿಮೆ ಮತ್ತು ಈ ಕೂಲಿ ಹಂಚಿಕೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಸಮಾನತೆ ಮಾಡ್ತಾರೆ. ಸೊ ಅಸಮಾನತೆ ಮಾಡೋದನ್ನ ಏನಂತ ಕರೀತಾರೆ ಅಂದ್ರೆ ದುಡಿಮೆಯ ತಾರತಮ್ಯ ಅಂತ ಕರೀತಾರೆ, ಅಥವಾ ದುಡಿಮೆಯಲ್ಲಿ ಭೇದ ಭಾವ ಅಂತ ಕರೀತಾರೆ.
ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಎನ್ನುವರು. ಹೇಗಿದೆ? ಪುರುಷರಿಗೆ ಉತ್ತಮ ಉದ್ಯೋಗಗಳನ್ನು ನೀಡಲಾಗುತ್ತದೆ. ಈ ಭೇದ ಭಾವದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪುರುಷರಿಗೆ ಉತ್ತಮ ಉದ್ಯೋಗಗಳನ್ನ, ಅಂದ್ರೆ ಒಳ್ಳೆಯ ಉದ್ಯೋಗಗಳನ್ನ, ಉತ್ತಮ ಉದ್ಯೋಗಗಳನ್ನ, ಹೆಚ್ಚಿನ ಸಂಬಳ ಇರತಕ್ಕಂಥ ಉದ್ಯೋಗಗಳನ್ನ ಕೊಡ್ತಾರೆ. ಪುರುಷರಿಗೆ ಹೆಚ್ಚಿನ ಸಂಬಳವನ್ನು ನೀಡಲಾಗುತ್ತದೆ. ಪುರುಷರಿಗೆ ಉತ್ತಮ ಉದ್ಯೋಗವನ್ನು ಕೊಡ್ತಾರೆ, ಪ್ಲಸ್ ಹೆಚ್ಚಿನ ಸಂಬಳವನ್ನು ಕೂಡ ಕೊಡ್ತಾರೆ. ಮಹಿಳೆಯರಿಗೆ ಕಡಿಮೆ ಸಂಬಳವನ್ನು ನೀಡಲಾಗುತ್ತದೆ. ಪುರುಷರಿಗೆ ಹೆಚ್ಚಿನ ಸಂಬಳವನ್ನು ನೀಡಿದರೆ ಮಹಿಳೆಯರಿಗೆ ಕಡಿಮೆ ಸಂಬಳವನ್ನು ನೀಡ್ತಾರೆ ಅದೇ ಒಂದು ಕೆಲಸಕ್ಕೆ. ಇದರಿಂದ ಏನಾಗುತ್ತೆ? ದುಡಿಮೆಯಲ್ಲಿ ಭೇದ ಭಾವ ಆಗುತ್ತೆ ಲಿಂಗದ ಆಧಾರದ ಮೇಲೆ. ಖಾಸಗಿ ವಲಯದಲ್ಲಿ ದುಡಿಮೆಯ ಅಸಮಾನತೆ ಹೆಚ್ಚಾಗಿದೆ ಅಂತಂದ್ರೆ, ಈ ಖಾಸಗಿ ವಲಯದಲ್ಲಿ ದುಡಿಮೆಯ ತಾರತಮ್ಯ ಅದೇನಾಗಿದೆ ಅಂತಂದ್ರೆ ಅಸಮಾನತೆ ಹೆಚ್ಚಾಗಿದೆ. ದುಡಿಮೆಯಲ್ಲಿನ ತಾರತಮ್ಯ, ದುಡಿಮೆಯಲ್ಲಿನ ಭೇದ ಭಾವ ಏನಾಗಿದೆ ಅಂದ್ರೆ ಖಾಸಗಿ ವಲಯದಲ್ಲಿ ಹೆಚ್ಚಾಗಿದೆ. ಕೃಷಿ ವಲಯದ ದುಡಿಮೆಯಲ್ಲಿ ತಾರತಮ್ಯ ಅಧಿಕವಾಗಿದೆ. ಅದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಕೃಷಿ ವಲಯ ಏನಿದೆ ಅಲ್ವಾ, ಈ ಕೃಷಿ ವಲಯದಲ್ಲಿ ಈ ಒಂದು ದುಡಿಮೆಯ ತಾರತಮ್ಯ ತುಂಬಾ ಅಧಿಕವಾಗಿದೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಕೇಂದ್ರ ಸರ್ಕಾರ 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದಿದೆ. 1976ರಲ್ಲಿ ಕೇಂದ್ರ ಸರ್ಕಾರ ಈ ಸ್ತ್ರೀ ಪುರುಷರ ಮಧ್ಯದಲ್ಲಿ ಏನ್ ವ್ಯತ್ಯಾಸ ಆಗಬಾರ್ದು, ಮಹಿಳೆಯರಿಗೆ ಕಡಿಮೆ ಸಂಬಳವನ್ನು ಕೊಡೋದು, ಪುರುಷರಿಗೆ ಹೆಚ್ಚಿನ ಸಂಬಳವನ್ನು ಕೊಡೋದು ಮಾಡ್ತಾರಲ್ವಾ, ಸೊ ಅದು ಆಗಬಾರ್ದು ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ 1976ರಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ವೇತನವನ್ನು ಕೊಡಬೇಕಂತ ತಿಳ್ಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸಮಾನ ವೇತನ ಕಾಯ್ದೆಯನ್ನ ಯಾವಾಗ ಜಾರಿಗೆ ತರಲಾಯಿತು? 1976ರಲ್ಲಿ. 1976ರಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು? ಕೇಂದ್ರ ಸರ್ಕಾರದವರು ಜಾರಿಗೆ ತಂದರು. ಕೇಂದ್ರ ಸರ್ಕಾರವು 1976ರಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತಂದರು? ಪುರುಷರು ಮತ್ತು ಮಹಿಳೆಯರ ಮಧ್ಯದಲ್ಲಿರುವ ಸಂಬಳದ ವೇತನದ ಒಂದು ತಾರತಮ್ಯವನ್ನು ಹೋಗಲಾಡಿಸುವ ಸಲುವಾಗಿ ಈ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನಿರುದ್ಯೋಗದ ಬಗ್ಗೆ ನೋಡೋಣ. ನಿರುದ್ಯೋಗ ಅಂದ್ರೇನು? ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು. ನೋಡಿ, ನಿರುದ್ಯೋಗ ಅಂದ್ರೆ ದುಡಿಯುವ ಮನಸ್ಸು ಇದೆ, ಹಾಗೆ ದುಡಿಯುವ ಸಾಮರ್ಥ್ಯ ಇದೆ, ದುಡಿಯುವ ಆಸಕ್ತಿ ಇದೆ, ದುಡಿಯುವ ಅರ್ಹತೆ ಇದೆ, ಆದರೂ ಉದ್ಯೋಗ ಸಿಗದೇ ಇದ್ರೆ ಅಂತ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ? ನಿರುದ್ಯೋಗ ಅಂತ ಕರೀತಾರೆ. ದುಡಿಯುವ ವಯಸ್ಸಿದೆ, ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ಏನಂತ ಕರೀತಾರೆ? ನಿರುದ್ಯೋಗ ಅಂತ ಕರೀತಾರೆ. ಈ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ? ನಿರುದ್ಯೋಗ ಅಂತ ಕರೀತಾರೆ. ಒಂದು ಡೆಫಿನೇಷನ್ ನೋಡೋದಾದ್ರೆ, ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು. ನೆಕ್ಸ್ಟ್ ನೋಡಿ, ಯಾರನ್ನ ನಾವು ನಿರುದ್ಯೋಗಿಗಳು ಅಂತ ಕರಿತೇವು? ದುಡಿಯುವ ಮನಸ್ಸು, ವಯಸ್ಸು ಇರುವವರು ಉದ್ಯೋಗ ಪಡೆಯುವಲ್ಲಿ ವಂಚಿತರಾದರೆ ಅವ್ರನ್ನ ನಾವು ಏನಂತ ಕರಿತೇವು? ನಿರುದ್ಯೋಗಿಗಳು ಅಂತ ಕರಿತೇವೆ. ಅವ್ರು ನಾವು ನಿರುದ್ಯೋಗಿಗಳು ಅಂತ ಕರಿತೇವೆ. ನೋಡಿ, ಯಾರನ್ನ ನಾವು ನಿರುದ್ಯೋಗಿಗಳು ಅಂತ ಕರಿತೇವು? ದುಡಿಯೋ ಮನಸ್ಸಿದೆ, ಅವರಿಗೆ ದುಡಿಬೇಕು ಅಂತ ಮನಸ್ಸಿದೆ, ಹಾಗೆ ದುಡಿಲಿಕ್ಕೆ ಅವ್ರಿಗೆ ವಯಸ್ಸು ಕೂಡ ಇದೆ, ಆದ್ರೂ ಅವ್ರಿಗೆ ಏನ್ ಸಿಗ್ತಾ ಇಲ್ಲ? ಉದ್ಯೋಗ ಪಡೆಯುವಲ್ಲಿ ಅವ್ರು ವಂಚಿತರಾಗ್ತಾ ಇದ್ದಾರೆ, ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂತವರನ್ನ ಅವ್ರನ್ನ ನಾವು ಏನಂತ ಕರಿತೇವು? ನಿರುದ್ಯೋಗಿಗಳು ಅಂತ ಕರಿತೇವೆ. ನೋಡಿ, ದುಡಿಯುವ ಮನಸ್ಸು, ವಯಸ್ಸು ಇರುವವರಿಗೆ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಅವ್ರನ್ನ ನಾವು ಏನಂತ ಕರಿತೇವೆ ಅಂತಂದ್ರೆ ನಿರುದ್ಯೋಗಿಗಳು ಅಂತ ಕರಿತೇವು. ದುಡಿಯುವ ಮನಸ್ಸು, ವಯಸ್ಸು ಇರುವವರು ಉದ್ಯೋಗ ಪಡೆಯುವಲ್ಲಿ ವಂಚಿತರಾದರೆ ಅವರನ್ನು ನಿರುದ್ಯೋಗಿಗಳು ಎನ್ನುವರು. ನೆಕ್ಸ್ಟ್, ನಿರುದ್ಯೋಗಕ್ಕೆ ಕಾರಣಗಳು.
ನಿರುದ್ಯೋಗಕ್ಕೆ ಕಾರಣಗಳನ್ನು ನೋಡೋಣ. ಮೊದಲನೇದಾಗಿ ಅತಿಯಾದ ಜನಸಂಖ್ಯೆ. ಭಾರತ ದೇಶದಲ್ಲಿ ಇವತ್ತು ಜನಸಂಖ್ಯೆ ಏನಾಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಚೀನಾ ಆದರೆ ಭಾರತ ದೇಶ 2ನೇ ಸ್ಥಾನದಲ್ಲಿದೆ 2011ರ ಜನಗಣತಿ ಪ್ರಕಾರ. ಯಾಂತ್ರೀಕರಣ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಹೆಚ್ಚು ಯಂತ್ರಗಳನ್ನ ಬಳಕೆ ಮಾಡೋದ್ರಿಂದ 10 ಜನರು ಮಾಡ್ತಕ್ಕಂಥ ಕೆಲಸವನ್ನ, ಇವಾಗ ಯಂತ್ರಗಳ ಬಳಕೆಯಿಂದ ಏನಾಗಿದೆ ಅಂದ್ರೆ 10 ಜನರು ಮಾಡ್ತಕ್ಕಂಥ ಕೆಲಸವನ್ನು ಒಬ್ಬರೇ ಮಾಡೋದ್ರಿಂದ ಏನಾಗಿದೆ, ಇವಾಗ ಅಲ್ಲಿ ದುಡಿಯುವವರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಇದರಿಂದಲೂ ಕೂಡ ಯಂತ್ರಗಳ ಬಳಕೆಯಿಂದಲೂ ಕೂಡ ಏನಾಗ್ತಾ ಇದೆ, ನಿರುದ್ಯೋಗ ಆಗ್ತಾ ಇದೆ, ಯಾಂತ್ರೀಕರಣ ಅಂತ ಹೇಳ್ತೇವೆ. ಅತಿಯಾದ ಶ್ರಮ ವಿಭಜನೆ. ನಾವು ಶ್ರಮ ವಿಭಜನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೆಲಸ ಫಾಸ್ಟ್ ಆಗುತ್ತೆ, ಅದು ವಿಶೇಷ ಪರಿಣಿತಿಗೆ ಕಾರಣವಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಶ್ರಮ ವಿಭಜನೆಯಿಂದಲೂ ಕೂಡ ನಿರುದ್ಯೋಗಕ್ಕೆ ಕಾರಣ ಆಗುತ್ತೆ. ಸಾಮಾಜಿಕ ಅಸಮಾನತೆ. ನಮ್ಮ ಸಮಾಜದಲ್ಲಿ ಏನಿಲ್ಲ ಅಂದ್ರೆ ಸಮಾನತೆ ಅನ್ನೋದಿಲ್ಲ, ಅಸಮಾನತೆ ಇದೆ. ಈ ಕಾರಣದಿಂದಲೂ ಕೂಡ ಏನಾಗುತ್ತೆ, ನಿರುದ್ಯೋಗ ಆಗುತ್ತೆ. ಬಂಡವಾಳದ ಕೊರತೆ. ಕೆಲವರು ತಾವೇ ಏನಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತಂದ್ರೆ ಅಥವಾ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತಂದ್ರೆ ಇನ್ನೇನೋ ಅವ್ರ ಹತ್ರ ಒಂದು ಯೋಚನೆ ಇರುತ್ತೆ. ಸೊ ಅಂಥವ್ರಿಗೆ ಏನಿರುತ್ತೆ ಅಂದ್ರೆ ಬಂಡವಾಳದ ಕೊರತೆ ಇರುತ್ತೆ, ಹಣದ ಕೊರತೆ ಇರುತ್ತೆ. ನೆಕ್ಸ್ಟ್ ಅನಕ್ಷರತೆ. ಈ ಅನಕ್ಷರತೆಯಿಂದಲೂ ಕೂಡ ಏನಾಗುತ್ತೆ ಅಂದ್ರೆ ನಿರುದ್ಯೋಗ ಆಗುತ್ತೆ. ಅನಕ್ಷರತೆ ಇದ್ರೆ ಅವ್ರು ಏನ್ ಮಾಡ್ಬೋದು, ಕೃಷಿ ಕೆಲಸ ಅಥವಾ ಕಾರ್ಮಿಕ ಕೆಲಸ ಮಾಡಬಹುದು. ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕೆಂದ್ರೆ ಅವರಲ್ಲಿ ತರಬೇತಿ ಇರೋದಿಲ್ಲ, ಪರಿಣಿತಿ ಇರೋದಿಲ್ಲ, ಕೌಶಲ್ಯಗಳು ಇರೋದಿಲ್ಲ. ಹೀಗಾಗಿ ಅವರಿಗೆ ಓದು ಬರದ ಜ್ಞಾನ ಇರೋದಿಲ್ಲ, ಸಾಮಾನ್ಯ ಲೆಕ್ಕ ಬರೋದಿಲ್ಲ. ಹೀಗಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಉದ್ಯೋಗ ಸಿಗೋದು ಕಷ್ಟ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನಿರುದ್ಯೋಗ ಆಗುತ್ತೆ. ನೋಡಿ, ನಿರುದ್ಯೋಗಕ್ಕೆ ಕಾರಣಗಳು ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. ನಿರುದ್ಯೋಗದ ಪರಿಣಾಮಗಳು. ನೋಡಿ, ನಿರುದ್ಯೋಗ ಹೆಚ್ಚಾದ್ರೆ ಏನ್ ಪರಿಣಾಮ ಆಗುತ್ತೆ? ಬಡತನ ಆಗುತ್ತೆ. ನಿರುದ್ಯೋಗ ಇಲ್ಲ ಅಂತಂದ್ರೆ ಆ ವ್ಯಕ್ತಿಯ ಆದಾಯ ಇರೋದಿಲ್ಲ. ಸೊ ಅವನ ತಲಾ ಆದಾಯ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವನೇನಾಗ್ತಾನೆ, ಅವಾಗ ಉದ್ಯೋಗ ಇಲ್ಲ ಅಂದಾಗ ಅವನು ಬಡವನಾಗ್ತಾನೆ. ಹೀಗಾಗಿ ದೇಶದಲ್ಲಿ ಬಡತನ ಹೆಚ್ಚಾಗುತ್ತೆ. ತಲಾ ಆದಾಯ ಕಡಿಮೆ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ರಾಷ್ಟ್ರೀಯ ಆದಾಯವೂ ಕಡಿಮೆ ಆಗುತ್ತೆ. ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡುವ ಎಲ್ಲ ಸರಕು ಸೇವೆಗಳ ಮೊತ್ತವನ್ನ ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ಹಾಗೆ ತಲಾ ಆದಾಯ ಅಂದ್ರೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನ ತಲಾ ಆದಾಯ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನ ತಲಾ ಆದಾಯ ಅಂತ ಕರೀತಾರೆ. ತಲಾ ಆದಾಯ ಕಡಿಮೆ ಆದರೆ ಅವನು ತೆರಿಗೆ ತುಂಬೋದು ಕಡಿಮೆ ಆಗುತ್ತೆ. ಹೀಗಾಗಿ ರಾಷ್ಟ್ರೀಯ ಆದಾಯ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅನಾರೋಗ್ಯ. ಸೊ ಅವನು ಉದ್ಯೋಗ ಇಲ್ಲ ಅಂದ್ರೆ ಅವನು ಬಡವನಾಗ್ತಾನೆ. ಬಡವನಾದಾಗ ಅವನು ಒಳ್ಳೆ ಪೌಷ್ಟಿಕ ಆಹಾರವನ್ನ ಸೇವಿಸೋದಿಲ್ಲ. ಹೀಗಾಗಿ ಅವನ ಆರೋಗ್ಯದಲ್ಲಿ ಏನಾಗುತ್ತೆ, ಏರುಪೇರಾಗ್ಬಿಟ್ಟು ಅವನು ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಭ್ರಷ್ಟಾಚಾರ. ಸೊ ನಿರುದ್ಯೋಗ ಆದಾಗ ಏನಾಗುತ್ತೆ ಅಂದ್ರೆ ಇವರು ಭ್ರಷ್ಟಾಚಾರ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅವರು ತೊಡಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಭ್ರಷ್ಟಾಚಾರ ಅಂದ್ರೆ ಏನು? ಕಾನೂನು ಬಾಹಿರವಾಗಿ ಲಂಚ ಕೊಡುವುದು ಮತ್ತು ಲಂಚ ತೆಗೆದುಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರೀತು. ಇನ್ನು ಹಲವಾರು ರೀತಿಯ ಪ್ರಕರಣಗಳು ಇದರಲ್ಲಿ ಬರ್ತಾ ಹೋಗ್ತಾವ. ಇದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಕೌಟುಂಬಿಕ ವಿಘಟನೆ. ಈ ನಿರುದ್ಯೋಗದಿಂದ ಏನಾಗುತ್ತೆ ಅಂದ್ರೆ ಕೌಟುಂಬಿಕ ವಿಘಟನೆಗಳಾಗ್ತಾವ, ಅಂದ್ರೆ ಒಡೆದು ಹೋಗ್ತಾವು. ಈಗ ಏನೂ ಕೆಲಸ ಮಾಡದೆ ಒಬ್ಬನು ಸುಮ್ಮನೆ ಊಟವನ್ನು ಮಾಡಿಬಿಟ್ಟು ತಿರುಗಾಡ್ತಾ ಇದ್ರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವನ ಬಗ್ಗೆ ಅವ್ರ ಕುಟುಂಬದಲ್ಲಿ ಏನಾಗುತ್ತೆ, ವ್ಯತ್ಯಾಸಗಳು ಸ್ಟಾರ್ಟ್ ಆಗುತ್ತೆ. ಅವಾಗ ಅವ್ರ ಕುಟುಂಬಗಳು ಏನಾಗುತ್ತೆ ಅಂದ್ರೆ ಡಿವೈಡ್ ಆಗುತ್ತವು, ವಿಘಟನೆಗಳಾಗ್ತಾವು. ಮೋಸ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿರುದ್ಯೋಗದಿಂದ ಅವ್ರಿಗೆ ತಾವು ಬದುಕಬೇಕು ಅಂತ ತಿಳ್ಕೊಂಡ್ಬಿಟ್ಟು ಏನಾದರೂ ಮೋಸದ ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನಿರುದ್ಯೋಗದಿಂದಾಗಿ ಮೋಸಗಳು ಸ್ಟಾರ್ಟ್ ಆಗ್ತಾವು. ವಂಚನೆ. ಸಮಾಜದಲ್ಲಿ ಏನಾಗುತ್ತೆ ಅಂತಂದ್ರೆ ವಂಚನೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿರುದ್ಯೋಗಿಗಳು. ಕಳ್ಳತನ. ಸೊ ಯಾವುದೇ ಕೆಲಸ ಇಲ್ಲ ಅಂದಾಗೆ ಕೊನೆಗೆ ಅವರು ತಮ್ಮ ಬದುಕಿಗಾಗಿ ತಮ್ಮ ಜೀವನವನ್ನ ಸಾಗಿಸ್ಬೇಕಂತ ತಿಳ್ಕೊಂಡು ಕೊನೆಗೆ ಕಳ್ಳತನ ಮಾಡಿದ್ರೆ ಅದು ನಮಗೆ ಹಣ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಿರುದ್ಯೋಗಿಗಳು ಕಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವ್ಯಭಿಚಾರ. ಈಗ ಯಾವುದೇ ಉದ್ಯೋಗ ಸಿಗದೇ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವರು ವ್ಯಭಿಚಾರ ಮಾರ್ಗಕ್ಕೆ ಇಳಿದ್ಬಿಡ್ತಾರೆ. ವ್ಯಭಿಚಾರ ಅನ್ನೋ ಒಂದು ಕೆಟ್ಟ ಹಾದಿಯನ್ನ ಹಿಡಿತಾರೆ ಯಾವುದೇ ಉದ್ಯೋಗ ಸಿಗದೇ ಇದ್ದಾಗ. ಇವೆಲ್ಲವೂ ಏನಾಗ್ತವೆ ಅಂದ್ರೆ ನಿರುದ್ಯೋಗದಿಂದ ಆಗ್ತಕ್ಕಂಥ ಪರಿಣಾಮಗಳು. ನೋಡಿ, ನಿರುದ್ಯೋಗದ ಪರಿಣಾಮಗಳು ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ,
ವಂಚನೆ, ಕಳ್ಳತನ, ವ್ಯಭಿಚಾರ ಇವೆಲ್ಲವೂ ನಿರುದ್ಯೋಗದ ಪರಿಣಾಮಗಳು ತಿಳಿಸ್ತಕ್ಕಂಥ ಅಂಶಗಳು. ನಿರುದ್ಯೋಗದ ಸಮಸ್ಯೆಗೆ ಪರಿಹಾರೋಪಾಯಗಳು. ಈಗ ನಿರುದ್ಯೋಗ ಸಮಸ್ಯೆ ಇದೆ ಅಲ್ವಾ, ಈ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳೇನು ನೋಡಿ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. ಭಾರತ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ತುಂಬಾ ವಿಪರೀತವಾಗಿದೆ. ಹೀಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕು ಭಾರತ ದೇಶದಲ್ಲಿ. ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಗುಡಿ ಕೈಗಾರಿಕೆ ಅಂದ್ರು ಒಂದೇ, ಗೃಹ ಕೈಗಾರಿಕೆ ಅಂದ್ರು ಒಂದೇ. ಗುಡಿ ಕೈಗಾರಿಕೆ ಅಂದ್ರು ಒಂದೇ, ಗೃಹ ಕೈಗಾರಿಕೆ ಅಂದ್ರು ಕೂಡ ಒಂದೇ. ಸೊ ಈ ಗುಡಿ ಕೈಗಾರಿಕೆಗಳಿಗೆ ಏನ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಮನೆಯಲ್ಲಿ ಅವರು ಯಾರು ನಿರುದ್ಯೋಗಿರ್ತಾರ ಮನೆಯಲ್ಲಿ ಬೇರೆ ಬೇರೆ ತಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡಿಬಿಟ್ಟು ಅವುಗಳನ್ನ ಮಾರಾಟ ಮಾಡಬಹುದು. ಕೃಷಿ ಕ್ಷೇತ್ರದ ಅಭಿವೃದ್ಧಿ. ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಕೃಷಿಗೆ ನೀರಾವರಿ ಸೌಲಭ್ಯ, ಅದರಲ್ಲಿ ಹೆಚ್ಚು ಉತ್ಪಾದನೆ ಆಗುವ ರೀತಿಯಲ್ಲಿ ಏನ್ ಮಾಡೋದು, ಒಂದಿಷ್ಟು ಸರ್ಕಾರದವರು ಅದನ್ನ ಅಭಿವೃದ್ಧಿ ಪಡಿಸೋದು. ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ. ಕೈಗಾರಿಕೆಗಳ ಅಭಿವೃದ್ಧಿ ಆದ್ರೆ ಏನಾಗುತ್ತೆ, ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಜನರು ಏನಾಗುತ್ತೆ, ನಿರುದ್ಯೋಗ ಕಡಿಮೆ ಆಗಿಬಿಟ್ಟು ಹೆಚ್ಚಿನ ಜನರಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ. ಶೈಕ್ಷಣಿಕ ಸುಧಾರಣಾ ಯೋಜನೆಗಳು. ಈಗ ಅನಕ್ಷರತೆ ಇದ್ರೆ ಏನಾಗುತ್ತೆ, ಅಲ್ಲಿ ನಿರುದ್ಯೋಗ ಸ್ಟಾರ್ಟ್ ಆಗುತ್ತೆ. ಅವ್ರಿಗೇನಾದ್ರೂ ಒಳ್ಳೆ ಶಿಕ್ಷಣ ದೊರೆತರೆ ಅವರು ಕೂಡ ಉದ್ಯೋಗವನ್ನು ಪಡಿಬಹುದು. ಹೀಗಾಗಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನ ಜಾರಿಗೆ ತರಬೇಕು. ಪಂಚವಾರ್ಷಿಕ ಯೋಜನೆಗಳು. ಸೊ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಾವೇನ್ ಮಾಡಬಹುದು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗವನ್ನು ಹೋಗಲಾಡಿಸಬಹುದು. ಹೇಗೆ ಅಂತಂದ್ರೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರೋದ್ರ ಮೂಲಕ ಅದರಡಿಯಲ್ಲಿ ಅನೇಕ ಉದ್ಯೋಗ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ನಿರುದ್ಯೋಗ ಕಡಿಮೆ ಆಗಿಬಿಟ್ಟು ಉದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ. ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ. ನಾವು ಶಿಕ್ಷಣದಲ್ಲಿ ಏನಾಗುತ್ತೆ ಅಂತಂದ್ರೆ ವೃತ್ತಿಪರ ಶಿಕ್ಷಣ, ಅವನು ಶಿಕ್ಷಣ ಮುಗಿಸ್ಬಿಟ್ಟು ಹೊರಗಡೆ ಬಂದ್ರೆ ಅವನು ವೃತ್ತಿಪರ ಶಿಕ್ಷಣ ಆಗಿದ್ರೆ ಅವನೇ ಸ್ವಂತ ಒಂದು ಉದ್ಯೋಗವನ್ನು ಮಾಡಬಹುದು. ಅಂತವ್ಯಾವು ಅಂದ್ರೆ ಇಂಜಿನಿಯರಿಂಗ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, ಮೆಡಿಕಲ್ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು. ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು. ಇವತ್ತು ಗ್ರಾಮಗಳು ಏನಾಗಿದೆ ಅಂದ್ರೆ ಹಿಂದುಳಿದಿದ್ರೆ ಅವ್ರೇನಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಿದ್ರೆ ಅವರು ಕೂಡ ಮುಂಚೂಣಿಯಲ್ಲಿ ಬಂದ್ಬಿಟ್ಟು ಉದ್ಯೋಗವನ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ಯೋಗವನ್ನು ಸ್ವಂತ ಉದ್ಯೋಗ ಮಾಡ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಉದ್ಯೋಗವನ್ನ ಪಡಿತಾರೆ. ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ. ಇವಾಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನ ಇವಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದ್ದಾರೆ. ಸೊ ಅವುಗಳನ್ನ ಜಾರಿಗೆ ತರೋದ್ರ ಮೂಲಕ ಯಾರ ಮನೆಯಲ್ಲಿ ಉದ್ಯೋಗ ಇರೋದಿಲ್ವೋ, ನಿರುದ್ಯೋಗ ಇರ್ತಾರೋ ಅಂತವರಿಗೆ ಉದ್ಯೋಗ ಕೊಡುವುದರ ಮೂಲಕ ನಿರುದ್ಯೋಗವನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ಒಂದು ವಿಶೇಷ ಬೆಳವಣಿಗೆ ಹೇಳಬೇಕು ಅಂತಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ. ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಲ್ವಾ, ಇನ್ಫಾರ್ಮೇಶನ್ ಮತ್ತು ಟೆಕ್ನಾಲಜಿ. ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತಾರ, ಅನೇಕ ಜನರು ಇವತ್ತ ಉದ್ಯೋಗವನ್ನ ಪಡಿತಾ ಇದ್ದಾರೆ. ಅನೇಕ ವಿದ್ಯಾವಂತ ನಿರುದ್ಯೋಗಿಗಳು ಇವತ್ತು ಅತಿ ಹೆಚ್ಚು ಎಲ್ಲಿ ಉದ್ಯೋಗವನ್ನು ಪಡಿತಿದ್ದಾರೆ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಲ್ಲಿ ಪಡಿತಾ ಇದ್ದಾರೆ. ಅಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ಅಂತ ಏನ್ ಹೇಳ್ತೀವೋ ಈ ವಿಭಾಗದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಇವತ್ತ ಯುವಕರು ಪಡಿತಾ ಇದ್ದಾರೆ. ಇದೊಂದು ವಿಶೇಷ ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಇರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಕೂಡ ನಾವು ಇತ್ತೀಚೆಗೆ ಹೇಳ್ಬೋದು. ಅತಿ ಹೆಚ್ಚಿನ ಯುವಕರು ಈ ಒಂದು ವಿಭಾಗದಲ್ಲಿ ಉದ್ಯೋಗವನ್ನು ಪಡಿತಾ ಇದ್ದಾರೆ. ನೋಡಿ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳು, ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಜಾರಿ ತರಬೇಕು, ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ಬಗ್ಗೆ ನೋಡೋಣ. ಮೊದಲಿಗೆ ಸಂಘಟಿತ ಕೆಲಸಗಾರರು ಕಾನೂನುಗಳಿಗೆ ಬದ್ಧವಾದಂಥ ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಸಂಘಟಿತ ಕೆಲಸಗಾರರು ಎನ್ನುವರು. ನೋಡಿ, ಸಂಘಟಿತ ಕೆಲಸಗಾರ ಅಂತ ಯಾರಿಗೆ ಕರೀತಾರೆ? ಕಾನೂನುಗಳಿಗೆ ಬದ್ಧವಾದಂಥ ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಸಂಘಟಿತ ಕೆಲಸಗಾರರು ಎನ್ನುವರು. ಇವರು ಹೇಗಿರ್ತಾರೆ? ಇಲ್ಲಿ ಅಧಿಕಾರದ ಶ್ರೇಣಿ ವ್ಯವಸ್ಥೆ ಇರುತ್ತದೆ.
ಅಂದರೆ ಒಬ್ಬ ಅಧಿಕಾರಿ, ಅವರ ಕೆಳಗಡೆ ಇರ್ತಕ್ಕಂಥ ಮತ್ತೊಬ್ಬ ನೌಕರ, ಅವ್ರ ಕೆಳಗಡೆ ಇರ್ತಕ್ಕಂಥ ಮತ್ತೊಬ್ಬ ನೌಕರ, ಅವ್ರ ಕೆಳಗಡೆ ಇರ್ತಕ್ಕಂಥ ಮತ್ತೊಬ್ಬ ನೌಕರ, ಹೀಗೆ ಒಂದು ಅಧಿಕಾರದ ಶ್ರೇಣಿ ವ್ಯವಸ್ಥೆ ಇರುತ್ತೆ ಇಲ್ಲಿ. ಶೈಕ್ಷಣಿಕ ಅರ್ಹತೆಗಳು ಅವಶ್ಯಕ. ನೀವು ಸಂಘಟಿತ ಕೆಲಸಗಾರರಿಗೆ ಅಂದ್ರೆ ಸಂಘಟಿತ ಒಂದು ವಿಭಾಗದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಿಮಗೆ ಏನು ಕಂಪಲ್ಸರಿ ಬೇಕು ಅಂದ್ರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಅವಶ್ಯಕ. ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ. ಈ ಸಂಘಟಿತ ಕೆಲಸಗಾರಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ ಏನೇ ಕೆಲಸ ಮಾಡಿದ್ರು ಎಲ್ಲದೂ ಕೂಡ ಏನಾಗಿರುತ್ತೆ ಅಂದ್ರೆ ಬರಹ ರೂಪದಲ್ಲಿರುತ್ತೆ. ನಿಗದಿತ ವೇತನ, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ ಸೌಲಭ್ಯಗಳಿವೆ ಇಲ್ಲಿ. ಈ ಸಂಘಟಿತ ಕೆಲಸಗಾರಿಗೆ ಏನೇನಿರುತ್ತೆ ಅಂತಂದ್ರೆ ಇವರಿಗೆ ನಿಗದಿತ ವೇತನವಿರುತ್ತೆ, ಭತ್ಯೆ ಇರುತ್ತೆ, ವಿರಾಮ ವೇತನಗಳಿರ್ತಾವು, ಹಾಗೆ ನಿವೃತ್ತಿ ವೇತನದ ಒಂದಿಷ್ಟು ಸೌಲಭ್ಯಗಳಿರ್ತಾವೆ. ಹಾಗೆ ವೈದ್ಯಕೀಯ ಸೌಲಭ್ಯಗಳಿವೆ. ಸಂಘಟಿತ ಕೆಲಸಗಾರಿಗೆ ಏನಿರ್ತಾವೆ ಅಂದ್ರೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ. ಹಾಗೆ ನಿಗದಿತ ಸಮಯವಿರುತ್ತೆ. ಒಂದು ದಿನದಲ್ಲಿ ಇವರಿಗೆ ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲೇ ಇವರು ಏನ್ ಮಾಡಬೇಕಾಗುತ್ತೆ, ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಹಾಗಾದ್ರೆ ಉದಾಹರಣೆಗಾಗಿ ನೋಡೋದಾದ್ರೆ ಸಂಘಟಿತ ಕೆಲಸಗಾರ ಅಂದ್ರೆ ಯಾರ್ಯಾರು ಬರ್ತಾರೆ? ಖಾಸಗಿ ಕಂಪನಿಗಳು, ಕಾರ್ಖಾನೆ, ಕೈಗಾರಿಕೆಗಳು, ಸರ್ಕಾರಿ ಇಲಾಖೆಗಳು, ಶಾಲಾ ಕಾಲೇಜುಗಳು, ವಾಣಿಜ್ಯ ಬ್ಯಾಂಕುಗಳು, ವಿಮಾ ಕಂಪನಿಗಳು, ಸೈನ್ಯ. ಇಲ್ಲಿನ ಕೆಲಸಗಾರನ ಏನಂತ ಕರಿತೇವೆ ಅಂತಂದ್ರೆ ನಾವು ಸಂಘಟಿತ ಕೆಲಸಗಾರರು ಅಂತ ಕರಿತೇವೆ. ಸೊ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಾರ್ಖಾನೆ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಾರ್ಖಾನೆ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಹಾಗೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುವವರು, ವಾಣಿಜ್ಯದಲ್ಲಿ ಕೆಲಸ ಮಾಡುವವರು, ಬ್ಯಾಂಕುಗಳಲ್ಲಿ ಕೆಲಸ ಮಾಡುವವರು, ವಿಮಾ ಕಂಪನಿಗಳಲ್ಲಿ ಕೆಲಸ ಮಾಡುವವರು, ಸೈನಿಕರ ಕೆಲಸ ಮಾಡುವವರು. ಸೊ ಇವರನ್ನೆಲ್ಲ ಏನಂತ ಕರಿತೇವೆ ಅಂತಂದ್ರೆ ನಾವು ಸಂಘಟಿತ ಕೆಲಸಗಾರರು ಅಂತ ಕರಿತೇವೆ. ಇವರಿಗೆಲ್ಲ ನಿಗದಿತ ವೇತನ, ಭತ್ಯೆ, ವಿರಾಮ ವೇತನ, ನಿವೃತ್ತಿ ವೇತನ, ವೈದ್ಯಕೀಯ ಸೌಲಭ್ಯ, ನಿಗದಿತ ಸಮಯ ಇವೆಲ್ಲವೂ ಇವರಿಗೆ ಇರ್ತಾವು. ಇವರು ನಾವು ಸಂಘಟಿತ ಕೆಲಸಗಾರರು ಅಂತ ಕರಿತೇವು. ಅಸಂಘಟಿತ ಕೆಲಸಗಾರರು. ಅಸಂಘಟಿತ ಕೆಲಸಗಾರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನೆನಪಿಟ್ಕೊಂಡಿರಿ ವಿದ್ಯಾರ್ಥಿಗಳು. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ತಿಳ್ಕೊಂಡು 3 ಅಂಕ ಕೇಳ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಅಸಂಘಟಿತ ಕೆಲಸಗಾರ ನೋಡಿ, ಯಾವುದೇ ಕಾನೂನಿನ ಚೌಕಟ್ಟು, ನಿಗದಿತ ವೇತನ, ನಿಗದಿತ ಸ್ಥಳ, ನಿಗದಿತ ಸಮಯವಿಲ್ಲದೆ ಕೆಲಸ ಮಾಡುವವರನ್ನು ಅಸಂಘಟಿತ ಕೆಲಸಗಾರರು ಎನ್ನುವರು. ಸಂಘಟಿತ ಕೆಲಸಗಾರರಲ್ಲಿ ಏನ್ ನೋಡಿದೆವು, ಅವರಿಗೆ ಕಾನೂನು ಚೌಕಟ್ಟು ಅಂತ ನೋಡಿದೆವು. ಇವರಿಗೆ ಕಾನೂನು ಚೌಕಟ್ಟಿಲ್ಲ, ನಿಗದಿತ ವೇತನ ಇರೋದಿಲ್ಲ, ನಿಗದಿತ ಸ್ಥಳ ಇರೋದಿಲ್ಲ, ಹಾಗೆ ನಿಗದಿತ ಸಮಯ ಇರೋದಿಲ್ಲ. ಇವರು ಕೆಲಸ ಮಾಡ್ತಾ ಇರ್ತಾರೆ. ಇವರು ನಾವು ಅಸಂಘಟಿತ ಕೆಲಸಗಾರರು ಅಂತ ಕರೀತೇವೆ. ಈ ಅಂಶಗಳನ್ನ ಸೇರಿಸಿಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನು ಬರೀರಿ, ವಿಶ್ಲೇಷಿಸಿ, ತಿಳಿಸಿರಿ ಅಂತ ಕೇಳ್ತಾನೆ. ಅದು 3 ಮಾರ್ಕ್ಸ್ ಬರುತ್ತೆ. ಒಳ್ಳೆ ಟಾಪ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಸಂಘಟಿತ ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನ ಬರೀರಿ ಅಂತ ತಿಳ್ಕೊಂಡು 3 ಅಂಕದ ಪ್ರಶ್ನೆ ಬರುತ್ತೆ. ಟಾಪ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಅಸಂಘಟಿತ ಕೆಲಸಗಾರ ಅಂದ್ರೆ ಯಾವುದೇ ಕಾನೂನಿನ ಚೌಕಟ್ಟು, ನಿಗದಿತ ವೇತನ, ನಿಗದಿತ ಸ್ಥಳ, ನಿಗದಿತ ಸಮಯವಿಲ್ಲದೆ ಕೆಲಸ ಮಾಡುವವರನ್ನು ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ. ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ. ಉದಾಹರಣೆ ನೋಡೋದಾದ್ರೆ ಅಸಂಘಟಿತ ಕೆಲಸಗಾರರು ಮನೆ ಕೆಲಸಗಾರರು. ಮನೆ ಕೆಲಸಗಾರರು ಇವ್ರು ಯಾವ ಸಮಯದಲ್ಲಾದ್ರೂ ಬರ್ಬೋದು, ಯಾವ ಸಮಯಕ್ಕೂ ಕೂಡ ಹೋಗ್ಬೋದು. ಸೊ ಮನೆ ಕೆಲಸಗಾರರು. ಗೃಹ ನಿರ್ಮಾಣದ ಕೂಲಿಕಾರರು, ಕೃಷಿ ಕಾರ್ಮಿಕರು, ತರಕಾರಿ ಮಾರಾಟ ಮಾಡುವವರು, ವಸ್ತುಗಳ ಮಾರಾಟ, ವಾಹನಗಳ ರಿಪೇರಿ ಮಾಡುವವರು, ತಳ್ಳುಗಾಡಿಗಳ ಮೇಲೆ ತಲೆ ಮೇಲೆ ತರಕಾರಿ ಮತ್ತು ಇತರ ವಸ್ತುಗಳನ್ನು ಹೊತ್ತು ಮಾರಾಟ ಮಾಡುವವರು. ಇವರೆಲ್ಲರೂ ಏನು ಅಂತಂದ್ರೆ ಇವರೆಲ್ಲ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು. ಇವರೆಲ್ಲ ಏನು ಅಂತಂದ್ರೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು. ಇವರಿಗೆ ಯಾವುದೇ ಕಾನೂನಿನ ಚೌಕಟ್ಟು ಇರೋದಿಲ್ಲ, ನಿಗದಿತ ವೇತನ ಇರೋದಿಲ್ಲ, ನಿಗದಿತ ಸ್ಥಳ ಇರೋದಿಲ್ಲ, ನಿಗದಿತ ಸಮಯ ಇರೋದಿಲ್ಲ. ಇವರೇನಿದಾರಲ್ವಾ
ಇವರು ತಾವು ದುಡಿದಾಗೆ ಅವರಿಗೆ ಪೇಮೆಂಟ್ ಬರೋದು, ಅಂದ್ರೆ ವೇತನ ಬರೋದು. ಅವರು ಯಾವುದೇ ಸ್ಥಳದಲ್ಲಿ ಹೋಗಿ ಕೆಲಸ ಮಾಡ್ಬೋದು, ಯಾವ ಸಮಯದಲ್ಲೂ ಕೂಡ ಅವರು ಕೆಲಸ ಮಾಡ್ಬೋದು. ಸೊ ಇವರೆಲ್ಲರೂ ಎದರಲ್ಲಿ ಬರ್ತಾರೆ ಅಂದ್ರೆ ಇವರೆಲ್ಲ ಅಸಂಘಟಿತ ಕೆಲಸಗಾರರಲ್ಲಿ ಬರ್ತಾರೆ. ಇಲ್ಲಿ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನು ಬರೀರಿ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಅದು ಟಾಪ್ ಇಂಪಾರ್ಟೆಂಟು. ಅದು 3 ಅಂಕದ ಪ್ರಶ್ನೆಗೆ ಬರುತ್ತೆ. ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು. ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಅಥವಾ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು. ಇಲ್ಲಿ ಸವಾಲುಗಳು ಅಂದ್ರೆ ಏನು, ಸಮಸ್ಯೆಗಳು ಅಂದ್ರೆ ಅಸಂಘಟಿತ ಕೆಲಸಗಾರರು ಎದುರಿಸತಕ್ಕಂಥ ಸಮಸ್ಯೆಗಳು ಯಾವುವು ಅಂತ ನೋಡೋಣ. ನಿಗದಿತ ನಿಯಮಗಳಿಲ್ಲ. ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ನಿಯಮಗಳಿಲ್ಲ. ಸಂಘಟಿತ ಕೆಲಸಗಾರರಿಗೆ ಏನಿರುತ್ತೆ, ಅವರಿಗೆ ಕಾನೂನಿನ ಚೌಕಟ್ಟು ಅಂದ್ರೆ ನಿಗದಿತ ನಿಯಮ ಇರುತ್ತೆ, ಇವರಿಗೆ ನಿಗದಿತ ನಿಯಮಗಳಿರೋದಿಲ್ಲ. ಕಡಿಮೆ ಕೂಲಿ. ಇವತ್ತು ಸಂಘಟಿತ ಕೆಲಸಗಾರರಿಗೆ ಹೆಚ್ಚಿನ ಒಂದು ಸಂಬಳ ಇದ್ರೆ ಇವರಿಗೆ ಸಂಬಳ ಕಡಿಮೆ ಆಗಿರುತ್ತೆ. ವೈದ್ಯಕೀಯ ಸೌಲಭ್ಯಗಳಿಲ್ಲ. ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿರ್ತವೆ, ಬಟ್ ಇವರಿಗೆ ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ. ಕೆಲಸಕ್ಕೆ ಭದ್ರತೆ ಇಲ್ಲ. ಇವಾಗ ಸಂಘಟಿತ ಕೆಲಸಗಾರದಲ್ಲಿ ಕೆಲಸಕ್ಕೆ ಭದ್ರತೆ ಇರುತ್ತೆ. ಅಲ್ಲಿ ಕೆಲಸ ಮಾಡೋರು ಯಾರು, ಪೊಲೀಸರು, ಶಿಕ್ಷಕರು, ಸೈನಿಕರು, ಹೀಗೆ ಕೆಲಸ ಮಾಡ್ತಿರ್ತಾರೆ. ಇವ್ರಿಗೆಲ್ಲರಿಗೂ ಏನಿದೆ ಅಂದ್ರೆ ಉದ್ಯೋಗದ ಬಗ್ಗೆ ಅವರಿಗೆ ಭದ್ರತೆ ಅದ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸಕ್ಕೆ ಭದ್ರತೆ ಇಲ್ಲ. ಅಂದ್ರೆ ಇವತ್ತು ಮಾಲಕ ಏನ್ ಹೇಳ್ಬೋದು ಅಂತಂದ್ರೆ, ನಾಳೆ ನೀವು ಕೆಲ್ಸಕ್ಕೆ ಬೇಡ ಅಂತಂದ್ರೆ ಅವ್ನು ಕೆಲ್ಸಕ್ಕೆ ಹೋಗೋದನ್ನ ಬಿಡಬೇಕು. ಸೊ ಹೀಗಾಗಿ ಕೆಲಸಕ್ಕೆ ಭದ್ರತೆ ಇಲ್ಲ. ನಿಗದಿತ ವೇತನವಿಲ್ಲ. ಸಂಘಟಿತ ಕೆಲಸದಲ್ಲಿ ಏನಾಗಿರುತ್ತೆ, ಅವ್ರಿಗೆ ಇಂತಿಷ್ಟೇ ಪೇಮೆಂಟ್ ಪ್ರತಿ ಮಂತ್ ಇಷ್ಟಂತೆ ಇರುತ್ತೆ. ಬಟ್ ಇವ್ರಿಗೆ ಏನಿರೋದಿಲ್ಲ ಅಂದ್ರೆ ನಿಗದಿತ ವೇತನ ಇರೋದಿಲ್ಲ. ವಿರಾಮ ವೇತನವಿಲ್ಲ. ಅವರಿಗೆ ಸಂಘಟಿತ ಕೆಲಸಗಾರರಿಗೆ ವಿರಾಮ ವೇತನ ಇರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ವಿರಾಮ ವೇತನ ಇರೋದಿಲ್ಲ. ನಿವೃತ್ತಿ ವೇತನವಿಲ್ಲ. ನಿವೃತ್ತಿ ವೇತನವಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನ ಇರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ನಿವೃತ್ತಿ ವೇತನ ಇರೋದಿಲ್ಲ. ಭತ್ಯೆಗಳ ಸೌಲಭ್ಯಗಳಿಲ್ಲ. ಸೊ ಸಂಘಟಿತ ಕೆಲಸಗಾರರಿಗೆ ಭತ್ಯೆಗಳ ಸೌಲಭ್ಯ ಇರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ಭತ್ಯೆಗಳ ಸೌಲಭ್ಯ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಅಸಂಘಟಿತ ದುಡಿಮೆಗಾರರು ಅಂದ್ರೆ ಅಸಂಘಟಿತ ಕೆಲಸಗಾರರು ಇವತ್ತ ಎದುರಿಸ್ತಾ ಇದ್ದಾರೆ. ಇವೆಲ್ಲ ಅಸಂಘಟಿತ ಕೆಲಸಗಾರರು ಎದುರಿಸತಕ್ಕಂಥ ಸಮಸ್ಯೆಗಳು ಅಥವಾ ಅಸಂಘಟಿತ ಕೆಲಸಗಾರ ಎದುರಿಸತಕ್ಕಂಥ ಸವಾಲುಗಳು. ನೋಡಿ, ಅಸಂಘಟಿತ ಕೆಲಸಗಾರ ಎದುರಿಸತಕ್ಕಂಥ ಸವಾಲುಗಳು ಅಥವಾ ಸಮಸ್ಯೆಗಳು ಯಾವುವು ಅಂದ್ರೆ, ನಿಗದಿತ ನಿಯಮಗಳಿಲ್ಲ, ಕಡಿಮೆ ಕೂಲಿ, ವೈದ್ಯಕೀಯ ಸೌಲಭ್ಯಗಳಿಲ್ಲ, ಕೆಲಸಕ್ಕೆ ಭದ್ರತೆ ಇಲ್ಲ, ನಿಗದಿತ ವೇತನವಿಲ್ಲ, ವಿರಾಮ ವೇತನವಿಲ್ಲ, ನಿವೃತ್ತಿ ವೇತನವಿಲ್ಲ, ಭತ್ಯೆಗಳ ಸೌಲಭ್ಯವಿಲ್ಲ. ಅಂದ್ರೆ ಭತ್ಯೆಗಳ ಸೌಲಭ್ಯಗಳಿಲ್ಲ. ಭತ್ಯೆಗಳ ಸೌಲಭ್ಯಗಳಿಲ್ಲ.